ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳನ್ನ ತಪ್ಪದೇ ನೋಡಿ. ಕೋಲಾರ ಸ್ಥಳೀಯ ಶಾಸಕರು ಆವಣಿಯಲ್ಲಿ ಒಂದು ಮಾತಂದ್ರು, ನಾನು ಯಾವುದೇ ಚುನಾವಣೆಗೆ ಬರೋದಿಲ್ಲ, ನನಗೆ ಯಾವುದು ಬೇಡ, ನಮ್ಮ ಚಿಕ್ಕಪ್ಪ ಫೀಲ್ಡ್ ಬ್ಯಾಂಕ್ ಅಲ್ಲಿದ್ದಾರೆ, ನನಗೆ ಇಲ್ಲಿದ್ರೆ ಜನ ಏನ್ ಅನ್ಕೊಂತಾರೋ ಅದು ಬೇಡ, ಮತ್ತೊಬ್ಬರಿಗೆ ಅವಕಾಶ ಮಾಡೋಣ ಅಂತೇಳಿ ಆ ಮಾತಲ್ಲ ಅಂದ್ರು. ಅಲ್ಲಿ ಹಂಗಿದ್ದು ಬೇರೆ, ಇಲ್ಲಿ ಹಾಗಿದ್ದು ಬೇರೆ. ಅಂದ್ರೆ ಬಹುಮತ ಅವ್ರದ್ದಿದೆ. ಸೊ ಈಗ ಅಲ್ಲಿ ಅವಕಾಶಗಳಿರುವಾಗ ಬೇರೆಯವರು ಅವಕಾಶ ಮಾಡಿಕೊಡಿ ಅಂತ ಅದನ್ನು ಚಕಾರ ಹತ್ತಬೇಕಾಗಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ನಾಯಕರು. ಸೊ ಅದ್ರ ಬಗ್ಗೆ ಇದು ಅವರ ಆಂತರಿಕ, ಕಾಂಗ್ರೆಸ್ನವರ ಒಂದು ಆಂತರಿಕ ವಿಚಾರ. ಅದನ್ನು ಯಾರು ಅಧ್ಯಕ್ಷರು ಮಾಡಬೇಕು, ಯಾರನ್ನ ಕೈ ಬಿಡಬೇಕು, ಎಷ್ಟು ವರ್ಷಕ್ಕೆ ಇದನ್ನು ಅಧ್ಯಕ್ಷನಾಗಿ ಮಾಡ್ಕೋಬೇಕು ಅಥವಾ ಟರ್ಮ್ಸ್ ಫಿಕ್ಸ್ ಮಾಡಬೇಕಾ, ಇವೆಲ್ಲ ಆಂತರಿಕ ವಿಚಾರಗಳು. ಅದು ಕಾಂಗ್ರೆಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಇದನ್ನು ಏನು ಪ್ರೆಸಿಡೆಂಟ್ ಆಯ್ಕೆ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ನಮಗೂ ಅಂದರೆ JDS ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಅವರ ಆಂತರಿಕ ವಿಚಾರ. ಈಗ ಅವರಿಗೆ ಕೊತ್ತೂರು ಮಂಜುನಾಥ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಬೇಕು, ಸೊ ಸೂಕ್ತ ಅನ್ನೋದು ಅವ್ರಿಗೆ ಅನಿಸಿದೆ, ಅವ್ರು ಮಾಡ್ಕೊಂಡು ಹೋಗಿದೆ. ಅದು ಅವರ ಆಂತರಿಕ ವಿಚಾರ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಎಲ್ಲೋ ಒಂದು ಕಡೆ JDS ನವರು ಸಪೋರ್ಟ್ ಮಾಡಿದ್ದಾರೆ ಕೊತ್ತೂರು ಮಂಜುಗೆ ಅಂತ ಶಬ್ದ ಆಗ್ತದೆ. ಇಲ್ಲ, ನಮ್ಮದು ಅಲ್ಲಿ ಏನು ನಮ್ಮ ನಿರ್ದೇಶಕರು ಇರುವಾಗ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ಏನಿದೆ, ಆ ಪ್ರಶ್ನೆನೇ ಇಲ್ಲ ಇಲ್ಲಿ. ಕೆಲವರು ನಾಮಪತ್ರ ಹಾಕಿ ವಾಪಸ್ ತೆಗೆದಿದ್ದಾರೆ, ಇದು ನಾಮಕೋಸ್ಕರ ಅಂತ ಹೇಳಿ ಜನ ಅಂತಿದ್ದಾರೆ ಸರ್. ಎಷ್ಟಾಗಿರ್ಬೋದು ನಾಮಕೋಸ್ಕರ ಅಂತಲ್ಲ, ಅಲ್ಲಿನ ಒಂದು ವಾಸ್ತವಿಕತೆಯನ್ನು ನಮ್ಮ ನಾಯಕರು ಮನಗಂಡ್ರು. ಒಂದು ವಾಸ್ತವಿಕತೆಯನ್ನು ಮನಗಂಡು ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ, ಸೊ ಇದನ್ನು ಈಗಿನ ಮಟ್ಟಕ್ಕೆ ಅದನ್ನು ಕೈ ಬಿಡೋಣ ಅಂತಕ್ಕಂಥ ಒಂದು ಕಾರಣಕ್ಕೆ ಬಿಟ್ಟಿದ್ದಾರೆ ವಿನಃ ನಾಮಕಾವಸ್ಥೆಗೆ ಹಾಕಿ ತೆಗೆದಿರ್ತಕ್ಕಂಥದ್ದಲ್ಲ. ಅಲ್ಲಿ ವಾಸ್ತವಿಕತೆಯನ್ನು ಅರ್ಥಕೊಂಡ್ರು, ವಾಸ್ತವಿಕತೆ ಏನಿದೆ ಅದನ್ನು ಮನಗಂಡು ಸೊ ಹಾಕಿರ್ತಕ್ಕಂಥ ನಾಮಿನೇಷನ್ಸ್ ವಾಪಸ್ ತೆಗೆದಿದ್ದಾರೆ ವಿನಃ ಸುಮ್ಮನೆ ನಾಮಕಾವಸ್ಥೆಗೆ ನಾಮಿನೇಷನ್ ಹಾಕಿದ್ದಾರೆ ನಮ್ಮವರು ಅನ್ನೋದು ತಪ್ಪದು. 6 ವರ್ಷದಿಂದ ನೀವು ದುಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮದೇ ಆದಂಥ ಒಂದು ತಾಟಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ TPS ಆಗಿರ್ಬೋದು, ZP ಆಗಿರ್ಬೋದು, ಕಷ್ಟದಿಂದ ನೀವು ಸುಮಾರು ವರ್ಷಗಳಿಂದ ತಮ್ಮ ತಂದೆಯ ಒಂದು ಇತಿಹಾಸವನ್ನು ಹೋಲಿಸಿಕೊಂಡ್ರೆ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೂ ಕೂಡ ಪಕ್ಷವನ್ನು ಬಿಡದೆ ನಿಷ್ಠೆಯಾಗಿ ಬರ್ತಾ ಇದ್ದೀರಾ ಸರ್. ತಾಲೂಕಿನಲ್ಲಿ ಮುಂದೆ ಏನಾದರೂ ನನಗೆ ಒಂದು ಆಸೆ ಬೇಕು, ನನಗೆ ಒಂದು ಉದ್ಯೋಗ ಬೇಕು, ನನಗೆ ಒಂದು ಸ್ಥಾನ ಬೇಕು ಅನ್ನೋದು ಏನಾದರೂ ಆಸೆ ಇದೆಯಾ ಸರ್? ಸರ್, ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಒಂದೇ, ಈ ಪಕ್ಷವನ್ನು ಕಟ್ಟಬೇಕು. ಏನು ದೊಡ್ಡವರು ರಾಮೇಗೌಡರು, ಬೇರೇಗೌಡರಿಂದ, KV ಶಂಕರಪ್ಪನವರಿಂದ, ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಆಲಂಗುಸಿನವರು ಏನು ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಪಕ್ಷ ಅಧಿಕಾರಕ್ಕೆ ತರಬೇಕು. ಸದೃಢವಾಗಿ ಈ ತಾಲೂಕಲ್ಲಿ ಪಕ್ಷ ಇರಬೇಕು. ಸೊ ಆ ಪಕ್ಷ ಸದೃಢ ಇರಬೇಕಾದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಏನು ಮಾಡಬೇಕು, ಈ ಒಂದು ಬಲವರ್ಧನೆ ಯಾವ ರೀತಿ ಪಕ್ಷನ ಮಾಡಬೇಕು ಅನ್ನೋದು ಮಾತ್ರ ನಾನು ಮುಂದೆ ಇರ್ತಕ್ಕಂಥದ್ದು. ಬಹುಶಃ ನಾನು ZP ಮೆಂಬರ್ ಆಗಬೇಕಾ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕಾ, ಇದನ್ನೇನಾದ್ರು ಅಧಿಕಾರ ಸಿಗಬೇಕಾ ಅನ್ನೋದು ಅದು ನನ್ನ ಕೈಲಿಲ್ಲ, ನಮ್ಮ ಮತದಾರ ಪ್ರಭುಗಳ ಕೈಲಿದೆ. ಒಂದು ವೇಳೆ ಅವಂಥ ಅವಕಾಶಗಳು ಬಂದಾಗ ಅವರೇ ನನಗೆ ಒಂದು ಅವಕಾಶಗಳನ್ನು ಕೊಡಿಸ್ತಾರೆ. ಸೊ ಈಗ ಅದನ್ನು ನಿರೀಕ್ಷೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ. ಪಕ್ಷದ ಒಂದು ಬಲವರ್ಧನೆ ಕಡೆಗೆ ನಾನು ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ. ಯಾವುದೋ ಈ ಪಕ್ಷದಲ್ಲಿ ಅಧಿಕಾರ ಸಿಗ್ತದೆ, ಆ ಅಧಿಕಾರ ಅನುಭವಿಸ್ಬೇಕು ಅಂತ ನಾನು ಕೆಲಸ ಮಾಡ್ತಾ ಇಲ್ಲ. ಯಾವುದೋ ಈ ಪಕ್ಷದಲ್ಲಿ ಅಧಿಕಾರ ಸಿಗ್ತದೆ, ಆ ಅಧಿಕಾರ ಅನುಭವಿಸ್ಬೇಕು ಅಂತ ನಾನು ಕೆಲಸ ಮಾಡ್ತಾ ಇಲ್ಲ. ಈ ತಾಲೂಕಲ್ಲಿ ಈ ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು ವಿನಃ ಅವಕಾಶಗಳು ನಾವು ಕೇಳಿದ್ರೆ ಬರೋದಿಲ್ಲ. ದೈವ ಇಚ್ಛೆ ಮತ್ತು ಮತದಾರ ಪ್ರಭುಗಳು ಅದನ್ನು ಆಶಯ ವ್ಯಕ್ತಪಡಿಸದೆ ಅವಕಾಶ ಬಂದಾಗ ನೋಡೋಣ. ಶ್ಯಾಮೇಗೌಡರನ್ನ ಒಂದು ಸಂದರ್ಶನ ಮಾಡಿದಾಗ ಶ್ಯಾಮೇಗೌಡರು ಒಂದು ಮಾತಂದ್ರೆ ಸರ್, ನಾವು ಏನಾದರೂ ಮುಳಬಾಗಿಲಲ್ಲಿ ಜನರಲ್ ಬಂದರೆ ನಾವೇ ಒಂದು ಪ್ರಶ್ನೆ ಕೇಳಿದ್ವಿ, ಇನ್ ಕೇಸ್ ಏನಾದರೂ ಕ್ಷೇತ್ರ ವಿಂಗಡಣೆ ಆದಾಗ ಎಲ್ಲಾದರೂ ಜನರಲ್ ಬಂದರೆ ತಾಲೂಕಿನಲ್ಲಿ ಯಾವ ರೀತಿ ಆಗ್ಬೋದು ಸರ್ ಪಕ್ಷದಲ್ಲಿ ಅಂತಂದಾಗ, ನಾವು ಒಂದು 5 ಜನ ಇದ್ದೀವಿ. ಸೊ 5 ಜನರು ನಾವು ಪ್ರಭಾವಿ ನಾಯಕರೇ ಆಗಿದ್ದೀವಿ. 5 ಜನರಲ್ಲಿ ಯಾರಾದರೂ ಒಬ್ಬರು ನಾವು ಮುಂದಕ್ಕೆ ಚುನಾವಣೆಗೆ ನಿಲ್ತೀವಿ ಅನ್ನೋದು ಮಾತು ಹೇಳಿದ್ರು ಸರ್. ಎಸ್, ಇದು ನಿಜನಾ ಸರ್? 5 ಜನ ಅಥವಾ 6 ಜನ ಇದ್ರು ಅಥವಾ ಏನು ಕಡಿಮೆ ಇದ್ದಾರೆ ಸರ್? ಅಲ್ಲ, ಅವರು ಶ್ಯಾಮೇಗೌಡರು ಕೆಲವೊಂದು ಹೆಸರುಗಳನ್ನು ಸೂಚಿಸಿದ್ದಾರೆ. ಅವರು ಸೂಚಿಸತಕ್ಕಂಥ ಹೆಸರುಗಳು ಸಮರ್ಥ ನಾಯಕರವರು. ಸೊ ಏನು ಶಾಸಕರ ಒಂದು ಸ್ಥಾನಕ್ಕೆ ಪ್ರತಿನಿಧಿಸ್ತಕ್ಕಂಥ ಅರ್ಹತೆ ಹೊರತಕ್ಕಂಥವ್ರು ಅವರು. ಆದರೆ ಒಂದು ಹಾಗಂತೇಳಿ ಬೇರೆಯವರು ಅದಕ್ಕೆ ಅರ್ಹ ಅಲ್ಲ ಅಂತ ಅಲ್ಲ ವಿಚಾರ, ಬೇರೆಯವರು ಇದ್ದಾರೆ. ಆದರೆ ಜನರಲ್ ಬಂದಾಗ ಯಾರು ಈ ತಾಲೂಕಿನ ಶಾಸಕರಾಗಬೇಕು, ಸೊ ಯಾರನ್ನ ಶಾಸಕರಾಗಿ ಇಲ್ಲಿ ಆಯ್ಕೆ ಮಾಡಬೇಕಂತಕ್ಕಂಥದ್ದು ನಮ್ಮ ನಾಯಕರಿದ್ದಾರೆ, ನಮ್ಮ ಮತದಾರ ಪ್ರಭುಗಳಿದ್ದಾರೆ, ನಮ್ಮ ಹೈಕಮಾಂಡ್ ಇದೆ. ಸೊ ಅವರು ಏನು ಇಚ್ಛೆ ವ್ಯಕ್ತಪಡಿಸ್ತಾರೋ ಅದಕ್ಕೆ ಅನುಗುಣವಾಗಿ ಅವತ್ತು ಯಾರು ಶಾಸಕರು ಜನರಲ್ ಬಂದರೆ ಯಾರು ಶಾಸಕರಾಗಬೇಕು ಅನ್ನೋದನ್ನ ಅವತ್ತು ನಾವು ನಮ್ಮಲ್ಲೇ ಕೂತ್ಕೊಂಡು ಒಂದು ಒಮ್ಮತದ ಒಂದು ನಿರ್ಣಯಕ್ಕೆ ಬರ್ತೀವಿ. ಈಗ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ, TPS, ZP ಎರಡೂ ಕೂಡ ಎಲ್ಲೋ ಒಂದ್ ಕಡೆ ರಾಜ್ಯದ ಒಂದು BJP JDS ಇಬ್ರು ಅಲಯನ್ಸ್ ಆಗಿ ಸರ್ಕಾರವಾಗಿ ಚುನಾವಣೆ ಮಾಡ್ತಾರೆ ಅಂತೇಳಿ ಸದ್ದ ಆಗ್ತಾ ಇದೆ ಸರ್.
ಇವಾಗ ಇದ್ರ ಬಗ್ಗೆ ಏನಾದ್ರು ತಾಲೂಕು ಹೌದು ಸರ್. ಆಗಿದೆ ಸರ್? ಹೌದೌದು. ಈಗ ನಾವು ಹಿಂದೆ 2023 ಚುನಾವಣೆಯಲ್ಲಿ ಏನು ಇವತ್ತು NDA ಮೈತ್ರಿ ಇದೆ, ಅದು ಆವತ್ತೇ ನಾವು NDA ಮೈತ್ರಿ ಮಾಡ್ಕೊಂಡಿದ್ರೆ ಇಷ್ಟು ಪರಾಭವ ನಮ್ಗಾಗ್ತಾ ಇರಲಿಲ್ಲ. ಆದರೆ ಒಂದು ಸಂಕಲ್ಪ ನಮಗಿದೆ, ಇವತ್ತು NDA, ಇವತ್ತು BJP ಮತ್ತು JDS ಒಂದು ಒಗ್ಗಟ್ಟಾಗಿ ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಅದೊಂದು BJP ಕೂಡ ನಾವು BJP ಮತ್ತು BJP ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ದೊಡ್ಡ ಬಲ ಈ ರಾಜ್ಯದಲ್ಲಿ ಸಿಕ್ತಂಗೆ ಆಗ್ತದೆ. ಏನು ಶ್ರೀಮಾನ್ ಮೋದಿಜಿಯವರ ಒಂದು ಆಶಯಗಳೇನಿದೆ, ಅವರ ಆಶೀರ್ವಾದ ಏನಿದೆ, ನಮ್ಮ ದೇವೇಗೌಡರ ಒಂದು ಆಶೀರ್ವಾದ ಏನಿದೆ, ಇವರ ಇಬ್ಬರ ಒಂದು ಆಶೀರ್ವಾದದೊಂದಿಗೆ NDA ಮುಂದಿನ ದಿನಗಳಲ್ಲಿ NDA ಇಲ್ಲಿ ಅಧಿಕಾರಕ್ಕೆ ಬರ್ತದೆ. ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿತೇವೆ. ಖಂಡಿತವಾಗಲೂ ಕೂಡ ನಾವು ಒಂದು ಸಮರ್ಥವಾದಂಥ ಒಂದು ಚುನಾವಣೆ ಮಾಡಿ ನಾವು ಸಮರ್ಥವಾಗಿ ಗೆಲ್ಕೊಂಡು ಬರತಕ್ಕಂಥ ಆಶಯ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಚುನಾವಣೆ 2028ಗೆ NDA ಸರ್ಕಾರ ಆದಾಗ ಇಲ್ಲಿ ಅಥವಾ BJP ಇರಬೇಕು ಅಥವಾ JDS ಇರಬೇಕು ಅಥವಾ ಕಾಂಗ್ರೆಸ್, ಎರಡೇ ಪಕ್ಷ ಫೈಟ್ ನಡಿಬೋದಾ ಅಥವಾ ಬೇರೆ ಏನಾದ್ರು ಪಕ್ಷಗಳು ಸೇರಿಸಿ ಚುನಾವಣೆ ಬರ್ಬೋದಾ ಸರ್? ಯಾವ ರೀತಿ ಇರುತ್ತೆ ಸರ್ 2028ಕ್ಕೆ ಚುನಾವಣೆ? 2028ಗೆ ಈಗ ND ಮೈತ್ರಿಯಲ್ಲಿ ಇರುವಾಗ, ND ಮೈತ್ರಿ ಇರುವಾಗ ಈಗ ನಾವು BJP ಮತ್ತು JDS ಅವರು ಒಟ್ಟುಗೂಡಿ ಒಂದು ಚುನಾವಣೆಗೆ ಹೋಗ್ತಕ್ಕಂಥದ್ದು, ಅದು ಸೀಟುಗಳ ಒಂದು ಹಂಚಿಕೆ ಆಗ್ತದೆ. ಒಂದು ಸೀಟುಗಳ ಹಂಚಿಕೆ ಹಾಕಿ ಯಾರು ಎಲ್ಲಿ ಪ್ರತಿನಿಧಿಸಬೇಕು, ಯಾವ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತ ಕೂಡ NDAದಲ್ಲಿ ನಾವು ಅದು ಸಮರ್ಥವಾಗಿ ಚರ್ಚೆ ಮಾಡಿ ಯಾವ್ಯಾವ ಕ್ಷೇತ್ರವನ್ನು ಯಾರು ಬಿಟ್ಕೊಡ್ಬೇಕು, ಯಾವ ಕ್ಷೇತ್ರದಲ್ಲಿ ಯಾರು ಪ್ರತಿನಿಧಿಸಬೇಕು ಅಂತಕ್ಕಂಥದ್ದು NDAಯಲ್ಲಿ ಚರ್ಚೆ ಆಗ್ತದೆ. ಆ ನಿಟ್ಟಿನಲ್ಲಿ ನನಗೆ 2028ಕ್ಕೆ ನನಗೆ ಆಶಾಭಾವನೆ ಇದೆ. ಸಂಪೂರ್ಣವಾಗಿ 2028ರಲ್ಲಿ ಈ ಒಂದು ಮುಳಬಾಗ್ ಕ್ಷೇತ್ರದಲ್ಲೂ ಕೂಡ ಇವತ್ತು JDS ಪಕ್ಷಕ್ಕೆ ಒಂದು ಏನು ನಮ್ಮ NDA ಮೈತ್ರಿಕೂಟ ಇವತ್ತು ಅನುವು ಮಾಡಿಕೊಟ್ಟು ಪ್ರತಿನಿಧಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತಕ್ಕಂಥ ಪರಿಪೂರ್ಣವಾದಂಥ ನಂಬಿಕೆ ನನಗಿದೆ ಸರ್. ಈಗ 2028ಗೆ ನಿಮ್ಮ ಪ್ರಕಾರ JDS ಇಲ್ಲಿ ಗೆಲ್ಲುತ್ತೆ ಸರ್? 100% ಗೆಲ್ತದೆ ಸರ್. ಎಲ್ಲೋ ಒಂದು ಕಡೆ JDS ನ ಸೋಲಿಸೋದಕ್ಕೆ ಪ್ರಭಾವಿ ನಾಯಕರು ಒಬ್ಬರು ಇಂಡಿಪೆಂಡೆಂಟ್ ಅಲ್ಲಿ ನಿಲ್ತಾರೆ ಅನ್ನೋದು ಒಂದು ಸದ್ದಾಗ್ತದೆ. ಈ ರೀತಿ ಏನಾದ್ರು ಯಾರಾದ್ರೂ ಇಂಡಿಪೆಂಡೆಂಟ್ ನಿಲ್ಲಿ, ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ನಿಲ್ಬೇಕು, ಯಾರು ನಿಲ್ಬಾರ್ದು, ನೀನು ನಿಲ್ಬೇಡ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅವರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಿಲ್ಬಹುದು. ಆದರೆ ನಮ್ಮದು ಅನ್ನೋದೊಂದು ಪಕ್ಷ ಇದೆಯಲ್ಲ, ಈಗ ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಕಾರ್ಯಕರ್ತರು ಒಂದು ಸಮರ್ಥವಾಗಿದ್ದಾರೆ ಏನು ಚುನಾವಣೆ ಎದುರಿಸಲಿಕ್ಕೆ. ಇವತ್ತು ನಮ್ಮ ನಾಯಕರು ಸಮರ್ಥವಾಗಿದ್ದಾರೆ ಚುನಾವಣೆ ಎದುರಿಸಲಿಕ್ಕೆ. ಈ ಚುನಾವಣೆಯನ್ನು ಮುಂಚೂಣಿ ತಗೊಂಡೋದಕ್ಕೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು, ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಒಂದು ಅಪಾರವಾದಂಥ ಒಂದು ಸೇವೆ ಈ ತಾಲೂಕಲ್ಲಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ NDAದ ಒಂದು ಬೆಂಬಲ ಕೂಡ ಇವತ್ತು ನಮಗೆ ಈ ತಾಲೂಕಲ್ಲಿ ಸಿಗ್ತಾ ಇದೆಯಲ್ಲ, ಅದಕ್ಕಾಗಿ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ. ನಾವು ಗೆದ್ದೆ ಅಂತಕ್ಕಂಥ ಪರಿಪೂರ್ಣವಾದಂಥ ನಂಬಿಕೆ, ನಮ್ಮ ಅಚಲವಾದಂಥ ಒಂದು ಮನಸ್ಸು ನಮ್ಮ JDS ಪಕ್ಷಕ್ಕಿದೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾವ್ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.